ಎಲ್ಲರಿಗೂ ನಮಸ್ಕಾರ. ಲೈಫ್ ಟು ಲರ್ನ್ ಚಾನಲ್ಗೆ ಸ್ವಾಗತ. ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಧಿಕ ಮಾಸ ಪ್ರಾರಂಭವಾಗಿದೆ. ಅಧಿಕ ಮಾಸದಲ್ಲಿ ನಾವು ಮಾಡುವಂತಹ ಭಗವಂತನ ಸಕಲ ಕೈಂಕರ್ಯಗಳಿಂದ ಅಧಿಕವಾದಂಥ ಫಲವನ್ನು ಭಗವಂತ ಕೊಡ್ತಾನಂತ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ತಿಳಿಸಲಾಗಿದೆ. ಹಾಗೆ ಅಧಿಕ ಮಾಸದಲ್ಲಿ ಬರುವಂತಹ ಏಕಾದಶಿಯಿಂದ ಪಡೆಯುವಂತಹ ಫಲವಂತೂ ಅಷ್ಟಿಷ್ಟಲ್ಲ. ಇದೇ 27ನೇ ತಾರೀಕಿನ ಬುಧವಾರದ ದಿವಸ ಅಧಿಕ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಆಚರಿಸಲಾಗುತ್ತೆ. ಈ ಬಾರಿ ಏಕಾದಶಿ ತಿಥಿ ಮೇ 26ನೇ ತಾರೀಕು ಬೆಳಗ್ಗೆ 5 ಗಂಟೆ 11 ನಿಮಿಷದಿಂದ ಮೇ 27ನೇ ತಾರೀಕಿನ ಬೆಳಗ್ಗೆ 6 ಗಂಟೆ 22 ನಿಮಿಷದವರೆಗೆ ಇದ್ದರೂ ಸಹ ಕಾಲಗಣತಿಯ ಪ್ರಕಾರ ಮೇ 27ನೇ ತಾರೀಕಿನಂದು ಏಕಾದಶಿನ ಆಚರಿಸಲಾಗುತ್ತೆ. ಆ ದಿವಸ ಹಸ್ತ ನಕ್ಷತ್ರ ಹಾಗೂ ಚಿತ್ತಾ ನಕ್ಷತ್ರವಿದ್ದು ಸರ್ವಾರ್ಥ ಸಿದ್ಧಿಯೋಗದಿಂದ ಕೂಡಿರುತ್ತೆ. ಈ ದಿನದ ಬ್ರಾಹ್ಮಿ ಮುಹೂರ್ತ ಬೆಳಿಗ್ಗೆ 4 ಗಂಟೆ 9 ನಿಮಿಷದಿಂದ 4 ಗಂಟೆ 57 ನಿಮಿಷದವರೆಗೆ. ಪ್ರತಿ ಬಾರಿಗೆ ಏಕಾದಶಿಯ ಆಚರಣೆಗಿಂತ ಅಧಿಕ ಮಾಸದಲ್ಲಿ ಬರುವಂತಹ ಏಕಾದಶಿಯ ಆಚರಣೆ ಸ್ವಲ್ಪ ವಿಭಿನ್ನವಾಗಿ ಇರುತ್ತೆ. ಪ್ರತಿ ಬಾರಿ ಏಕಾದಶಿಗಳ ಕಥೆಗಳನ್ನು ಕೇಳ್ತಿದ್ದಂಥ ಧರ್ಮರಾಯ ಶ್ರೀಕೃಷ್ಣನನ್ನು ಕೇಳ್ತಾನೆ, ಭಗವಂತ ದಯಮಾಡಿ ಅಧಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ಬಗ್ಗೆ ನನಗೆ ತಿಳಿಸ್ಕೊಡು. ಅದು ಸ್ವಯಂ ಭಗವಂತನೇ ಇರುವಂತಹ ಪುರುಷೋತ್ತಮ ಮಾಸ. ಇಂತಹ ಶ್ರೇಷ್ಠ ಮಾಸದಲ್ಲಿ ಬರುವಂತಹ ಈ ಏಕಾದಶಿಯ ಹೆಸರೇನು? ಈ ದಿವಸ ಉಪವಾಸವನ್ನು ಯಾವ ರೀತಿಯಾಗಿ ಆಚರಿಸಬೇಕು? ಉಪವಾಸದ ಆಚರಿಸುವಂತಹ ವಿಧಾನವೇನು? ಇದರಲ್ಲಿ ಯಾವ ದೇವರನ್ನು ಪೂಜಿಸಲಾಗುತ್ತೆ ಹಾಗೂ ಉಪವಾಸವನ್ನು ಆಚರಿಸೋದ್ರಿಂದ ಯಾವೆಲ್ಲ ಫಲಗಳು ಸಿಗುತ್ತೆ? ದಯಮಾಡಿ ಇವೆಲ್ಲವನ್ನು ವಿವರವಾಗಿ ವಿವರಿಸುವಂಥವನಾಗಂತ ಕೃಷ್ಣನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಅವೆಲ್ಲ ಕೇಳಿಸ್ಕೊಂಡಂತಹ ಕೃಷ್ಣ ಧರ್ಮರಾಯ ಅಧಿಕ ಮಾಸದಲ್ಲಿ ಬರುವಂತಹ ಏಕಾದಶಿ ಉಳಿದೆಲ್ಲ ಮಾಸದ ಏಕಾದಶಿಗಳಿಗಿಂತಲೂ ಅಪಾರವಾದಂತಹ ಪುಣ್ಯವನ್ನು ನೀಡುತ್ತೆ. ಅದರ ಹೆಸರು ಪದ್ಮಿನಿ ಏಕಾದಶಿ. ಹಾಗೆ ಅದನ್ನು ಕಮಲಾ ಏಕಾದಶಿ ಅಂತಲೂ ಸಹ ಕರೆಯೋದುಂಟು. ಈ ಏಕಾದಶಿಯ ಉಪವಾಸವನ್ನು ಆಚರಿಸುವ ಮೂಲಕ ಯಾವುದೇ ಒಬ್ಬ ವ್ಯಕ್ತಿಯಾಗಲಿ ಅಂತಿಮವಾಗಿ ವಿಷ್ಣು ಲೋಕಕ್ಕೆ ಹೋಗ್ತಾನೆ. ನಾನು ಮೊದಲು ಈ ಏಕಾದಶಿಯ ಉಪವಾಸದ ವಿಧಾನವನ್ನು ದೇವರ್ಷಿ ನಾರದರಿಗೆ ವಿವರಿಸಿದ್ದೆ. ಈ ವಿಧಾನವು ಅನೇಕ ಪಾಪಗಳನ್ನು ನಾಶಪಡಿಸೋದ್ರ ಜೊತೆಗೆ ಮುಕ್ತಿ ಮತ್ತು ಭಕ್ತಿಯನ್ನು ನೀಡುತ್ತೆ. ಇದರ ಫಲಗಳು ಮತ್ತು ಕಾರ್ಯವಿಧಾನವನ್ನು ಮೊದಲು ನಿನಗೆ ತಿಳಿಸ್ತೇನೆ, ಗಮನವಿಟ್ಟು ಕೇಳುವಂಥವನಾಗುವಂಥ ಕೃಷ್ಣ ತನ್ನ ಮಾತನ್ನು ಮುಂದುವರಿಸ್ತಾನೆ. ಈ ಏಕಾದಶಿಯ ಒಂದು ಮಹತ್ವದಲ್ಲಿ ಕೃಷ್ಣನೇ ಈ ಏಕಾದಶಿಯಲ್ಲಿ ಉಪವಾಸವನ್ನು ಯಾವ ರೀತಿ ಮಾಡಬೇಕು, ಆಚರಣೆಯನ್ನು ಯಾವ ರೀತಿಯಾಗಿ ಮಾಡಬೇಕಂತ ವಿವರವಾಗಿ ತಿಳಿಸ್ಕೊಟ್ಟಿದ್ದಾನೆ. ಮೊದಲಿಗೆ ಏಕಾದಶಿಯನ್ನು ಮಾಡೋರು ಏಕಾದಶಿ ಹಿಂದಿನ ದಿವಸವಾದಂತಹ ದಶಮಿಯ ದಿವಸದಿಂದಲೇ ಉಪವಾಸವನ್ನು ಪ್ರಾರಂಭಿಸಬೇಕು. ಈ ದಿವಸದಿಂದಲೇ ಕಂಚಿನ ಪಾತ್ರೆಗಳನ್ನು ಬಳಕೆ ಮಾಡುವ ಹಾಗೆ ಇಲ್ಲ. ಬೇಳೆ, ಕಡಲೆ, ರಾಗಿ, ಜೇನುತುಪ್ಪ ಅಥವಾ ಎಲೆ ತರಕಾರಿಗಳು ಮತ್ತು ಇತರ ರೀತಿಯಾದಂಥ ಆಹಾರವನ್ನು ತಿನ್ನೋ ಹಾಗೆ ಇಲ್ಲ. ಅದಕ್ಕೆ ಬದಲಾಗಿ ಹವಿಷ್ಯ ಆಹಾರವನ್ನು ಸೇವಿಸಬೇಕು. ಅಂದರೆ ಯಾವುದೇ ರೀತಿ ಮಸಾಲೆಗಳಿಲ್ಲದಂತಹ ಸಾತ್ವಿಕ ಆಹಾರವನ್ನು ಬಳಸಬೇಕು. ಹಾಗೆ ಕೆಲವೊಂದು ಪುರಾಣಗಳಲ್ಲಿ ಇಲ್ಲಿ ಉಪ್ಪನ್ನೂ ಸಹ ಬಳಸೋ ಹಾಗೆ ಇಲ್ಲ ಅಂತ ಹೇಳ್ತಾರೆ. ಈ ಏಕಾದಶಿ ಅಂದರೆ ದಶಮಿಯ ಊಟದಲ್ಲಿ ದಶಮಿಯ ರಾತ್ರಿ ನೆಲದ ಮೇಲೆ ಮಲಗಿ ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಏಕಾದಶಿಯ ದಿವಸ ಬೆಳಗ್ಗೆ ಎದ್ದು ದೈನಂದಿನ ಆಚರಣೆಗಳನ್ನು ಪೂರ್ಣಗೊಳಿಸಿದ ನಂತರ ಸ್ನಾನಕ್ಕಾಗಿ ಪವಿತ್ರ ಸ್ಥಳಕ್ಕೆ ಹೋಗಬಹುದು. ಇಲ್ಲವೇ ನದಿಯ ನೀರಿನಲ್ಲಿ ಸ್ನಾನ ಮಾಡಬೇಕು. ಸ್ನಾನದ ಸಮಯದಲ್ಲಿ ಎಳ್ಳು, ಕುಶಹುಲ್ಲು ಮತ್ತು ಆಮ್ಲದ ಪುಡಿಯನ್ನು ಬಳಸಬೇಕು ಅಂತ ಹೇಳಲಾಗಿದೆ. ದೇಹಕ್ಕೆ ಮಣ್ಣನ್ನು ಹಚ್ಚೋದಕ್ಕೆ ಮುಂಚೆ ಆ ಮೃತ್ತಿಕೆಗೆ ನಮಸ್ಕಾರವನ್ನು ಮಾಡಬೇಕಂತೆ. ನಿನ್ನ ಸ್ಪರ್ಶ ನನ್ನ ದೇಹವನ್ನು ಶುದ್ಧೀಕರಿಸಲಿ. ಎಲ್ಲ ಗಿಡಮೂಲಿಕೆಗಳಿಂದ ಹುಟ್ಟಿ ಭೂಮಿಯನ್ನು ಪವಿತ್ರಗೊಳಿಸ್ತಾ ಇರುವಂತಹ ಈ ಒಂದು ಮೃತ್ತಿಕೆ ದಯಮಾಡಿ ನನ್ನನ್ನು ಶುದ್ಧೀಕರಿಸು. ಬ್ರಹ್ಮನ ಲಾಲಾರಸದಿಂದ ಹುಟ್ಟಿ ಬಂದಿರುವಂತಹ ಈ ಒಂದು ಮೃತ್ತಿಕೆ ನನ್ನ ದೇಹವನ್ನು ಸ್ಪರ್ಶಿಸೋದಕ್ಕೆ ಮುಂಚಿತವಾಗಿ ನನ್ನನ್ನು ಶುದ್ಧೀಕರಿಸು. ಆ ದೇವತೆಗಳ ಪ್ರಭುವೆ ಶಂಖ, ಚಕ್ರ ಮತ್ತು ಗದೆಯನ್ನು ಹೊಂದಿರುವಂತಹ ಪುಂಡರೀಕಾಕ್ಷನೇ ಈ ಪವಿತ್ರ ಸ್ಥಾನಕ್ಕೆ ನನಗೆ ಅನುಮತಿಯನ್ನು ನೀಡು ಅಂತ ಹೇಳುವ ಒಂದು ಪ್ರಾರ್ಥನೆಯ ಮುಖಾಂತರ ನಾವು ಸ್ನಾನವನ್ನು ಮಾಡಬೇಕಂತ ಪುರಾಣಗಳಲ್ಲಿ ಹೇಳಲಾಗಿದೆ. ಆದರೆ ಎಲ್ಲರಿಗೂ ಸಹ ನದಿ ತೀರಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. ಅಂತಹವರು ಮನೆಯಲ್ಲೇ ಆ ಎಲ್ಲ ನದಿಗಳ ಉಪಸ್ಥಿತಿಯಲ್ಲಿ ನಾವು ಸ್ನಾನ ಮಾಡುವಂತಹ ಶ್ಲೋಕವನ್ನು ಹೇಳಿಕೊಂಡು ನಾವು
ಸ್ನಾನವನ್ನು ಮಾಡಬೇಕಾಗತ್ತೆ. ಅಂದರೆ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲ್ಲೇಸ್ಮಿನ್ ಸನ್ನಿಧಿಂ ಕುರು. ಈ ಶ್ಲೋಕವನ್ನು ಹೇಳಿಕೊಂಡು ನಾವು ಸ್ನಾನವನ್ನು ಮಾಡಬೇಕು. ಇದಾದ ನಂತರ ಪವಿತ್ರ ಯಾತ್ರಾ ಸ್ಥಳಗಳ ಅನುಪಸ್ಥಿತಿಯಲ್ಲಿ ವರುಣ ಮಂತ್ರವನ್ನು ಪಠಿಸ್ತಾ, ಯಾರೆಲ್ಲ ಒಂದು ಪವಿತ್ರ ಯಾತ್ರಾ ಸ್ಥಳಗಳಿಗೆ ಹೋಗಿರ್ತಾರೆ ಅಲ್ಲಿ ಏಕಾದಶಿನ ಆಚರಿಸುವಂಥವ್ರು ವರುಣ ಮಂತ್ರವನ್ನು ಪಠಿಸ್ತಾ ಅವುಗಳನ್ನು ಸ್ಮರಿಸಿಕೊಂಡು ನದಿ ಅಥವಾ ಕೊಳದಲ್ಲಿ ಸ್ನಾನ ಮಾಡಬೇಕು ಅಂತಲೂ ಸಹ ಹೇಳಲಾಗಿದೆ. ಸ್ನಾನದ ನಂತರ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸ್ಕೊಂಡು ದೇವರನ್ನು ಪೂಜಿಸೋದಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು. ನಂತರ ವಿಷ್ಣುವಿನ ವಿಗ್ರಹಕ್ಕೆ ಅರಿಶಿಣದ ಹೂವನ್ನು ಧರಿಸಿ ದೀಪಗಳನ್ನು ಬೆಳಗಿ ತುಳಸಿ ಅರ್ಚನೆಯನ್ನು ಮಾಡಬೇಕು. ಕುಂಕುಮ ಅರ್ಚನೆಯನ್ನು ಮಾಡಿ ಲಕ್ಷ್ಮೀ ಸಹಿತನಾಗಿ ವಿಷ್ಣುವನ್ನು ಪೂಜಿಸಬೇಕು. ಪೂಜೆಯ ನಂತರ ಭಗವಂತನ ಮುಂದೆ ವಿಷ್ಣುವಿಗೆ ಸಂಬಂಧಿಸಿದಂತಹ ನಾಮಾವಳಿಗಳನ್ನು, ಪುರಾಣ ಕಥೆಗಳನ್ನು ಕೇಳೋದು ಅಥವಾ ಹೇಳೋದು ಬಹಳ ಮುಖ್ಯ ಅಂತ ಹೇಳಲಾಗಿದೆ. ಈ ಏಕಾದಶಿಯಲ್ಲಿ ಉಪವಾಸದಷ್ಟೇ ಪ್ರಾಮುಖ್ಯತೆ ಜಾಗರಣೆಗೂ ಸಹ ಇದೆ. ಇಲ್ಲಿ ಕೃಷ್ಣನೇ ತಿಳಿಸಿರೋ ಹಾಗೆ ಪ್ರತಿ ಪ್ರಹಾರದ ಸಮಯದಲ್ಲಿ, ಅಂದರೆ ನಾವು ಹೇಗೆ ಶಿವರಾತ್ರಿಯಲ್ಲಿ ಜಾವದ ಪೂಜೆ ಮಾಡ್ತೀವಲ್ಲ, ಅದೇ ರೀತಿ ಪ್ರತಿ ಪ್ರಹಾರದ ಸಮಯದಲ್ಲಿ ಭಗವಂತನಾದಂತಹ ಶ್ರೀಹರಿಗೆ ರಾತ್ರಿ ಇಡೀ ನಾವು ಆರಾಧಿಸಬೇಕು. ಎಚ್ಚರವಾಗಿದ್ದು ಜಾಗರಣೆಯಿಂದ ಇದ್ದು ಆರಾಧಿಸಬೇಕು ಅಂತ ಹೇಳಲಾಗಿದೆ. ಮೊದಲ ಪ್ರಹಾರದಲ್ಲಿ ದೇವರಿಗೆ ತೆಂಗಿನಕಾಯಿಯನ್ನು ಅರ್ಪಿಸಬೇಕು ಅಂತ ಸೂಚಿಸಲಾಗಿದೆ. ಎರಡನೆಯದರಲ್ಲಿ ಹಣ್ಣು, ಮೂರನೆಯದರಲ್ಲಿ ಸೀತಾಫಲ, ನಾಲ್ಕನೆಯ ಜಾವದಲ್ಲಿ ತಾಂಬೂಲ ಸಹಿತ ಸಿಹಿಯಾದ ಹಣ್ಣುಗಳನ್ನು ಭಗವಂತನಿಗೆ ಸಮರ್ಪಿಸಬೇಕು. ಹೀಗೆ ನಾವು ಭಗವಂತನಿಗೆ ಅರ್ಪಿಸುವಂತಹ ಪ್ರತಿಯೊಂದು ಅರ್ಪಣೆಯೂ ಸಹ ಅಸಾಧಾರಣ ಪ್ರಯೋಜನಗಳನ್ನು ನೀಡುತ್ತಂತೆ. ಹೇಗೆ ಅಂದರೆ, ಮೊದಲ ಪ್ರಹಾರದಲ್ಲಿ ಮಾಡೋದ್ರಿಂದ ಅಗ್ನಿಹೋತ್ರಕ್ಕೆ ಸಿಗುವಂತಹ ಫಲ ಸಿಗುತ್ತೆ. ಎರಡನೆಯದರಲ್ಲಿ ವಾಜಪೇಯ ಯಜ್ಞಕ್ಕೆ ಸಿಗುವಂತಹ ಫಲ ಸಿಗುತ್ತೆ. ಮೂರನೆಯದರಲ್ಲಿ ಅಶ್ವಮೇಧ ಯಜ್ಞಕ್ಕೆ ಸಿಗುವಂತಹ ಫಲ ಸಿಗುತ್ತೆ. ಜೊತೆಗೆ ನಾಲ್ಕನೆಯದರಲ್ಲಿ ರಾಜಸೂಯ ಯಜ್ಞವನ್ನು ಮಾಡಿದ್ದರ ಫಲ. ಹೀಗೆ ಈ ಉಪವಾಸವನ್ನು ಮಾಡುವುದರಿಂದ ಹಾಗೂ ಜಾಗರಣೆ ಇದ್ದು ಭಗವಂತನನ್ನು ಆರಾಧಿಸೋದ್ರಿಂದ ಊಹಿಸಲು ಆಗದಷ್ಟು ಫಲವನ್ನು ಭಗವಂತ ಕರುಣಿಸ್ತಾನೆ. ಇದು ಇತರ ಎಲ್ಲ ಯಜ್ಞಗಳು, ದಾನಗಳು ಮತ್ತು ಪುಣ್ಯಗಳನ್ನು ಮೀರಿಸುವಂತಹ ಒಂದು ಫಲ ಆಗಿರುತ್ತೆ. ಏಕಾದಶಿ ಉಪವಾಸವನ್ನು ಆಚರಿಸೋದ್ರಿಂದ ಎಲ್ಲ ತೀರ್ಥಯಾತ್ರೆಗಳು ಮತ್ತು ಪವಿತ್ರ ಆಚರಣೆಗಳ ಒಂದು ಒಟ್ಟಾರೆಯಾದಂತಹ ಸಂಯೋಜನೆಯ ಸಮಾನ ಪ್ರತಿಫಲವನ್ನು ಈ ಒಂದು ಏಕಾದಶಿಯ ಫಲ ನೀಡುತ್ತೆ ಅಂತ ಹೇಳಲಾಗುತ್ತೆ. ಅಧಿಕ ಮಾಸದ ಸಮಯದಲ್ಲಿ ಶುಕ್ಲ ಪಕ್ಷದ ಪದ್ಮಿನಿ ಏಕಾದಶಿ ಉಪವಾಸವನ್ನು ಸಾಕಷ್ಟು ಜನರು ನೀರಿಲ್ಲದೆ ಆಚರಿಸಬೇಕು ಅಂತಲೂ ಹೇಳ್ತಾರೆ. ಆದರೆ ಈ ಒಂದು ಬೇಸಿಗೆ ಕಾಲದಲ್ಲಿ ಅದು ಬಹಳ ಕಷ್ಟ ಸಾಧ್ಯ. ಆದ್ದರಿಂದ ಅವರವರ ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ಅವರವರ ಆರೋಗ್ಯಕ್ಕೆ ತಕ್ಕನಾದಂಥ ಉಪವಾಸ ಕ್ರಮವನ್ನು ಆಚರಿಸೋದು ಉತ್ತಮ. ಇವಿಷ್ಟನ್ನು ಹೇಳಿದಂತಹ ಕೃಷ್ಣ, ಓ ಧರ್ಮರಾಯ, ಪದ್ಮಿನಿ ಏಕಾದಶಿ ಉಪವಾಸವನ್ನು ಭಕ್ತಿಯಿಂದ ಯಾರೆಲ್ಲ ಆಚರಿಸಿದ್ರು ಅನ್ನೋದ್ರ ಕತೆ ಮತ್ತು ಅದರಿಂದ ಸಿಗುವಂಥ ಫಲವನ್ನು ನಿನಗೆ ತಿಳಿಸ್ತೀನಿ. ಈಗ ಅದರ ಮಹತ್ವಕ್ಕೆ ಸಂಬಂಧಿಸಿದಂತಹ ಒಂದು ಕಥೆಯನ್ನು ಹೇಳ್ತೀನಿ, ಕೇಳು ಅಂತ ಕೃಷ್ಣ ಮತ್ತೆ ತನ್ನ ಮಾತನ್ನು ಮುಂದುವರಿಸ್ತಾನೆ. ಈ ಸುಂದರವಾದ ಕಥೆಯನ್ನು ಮಹರ್ಷಿ ಪುಲಸ್ತ್ಯರು ನಾರದರಿಗೆ ಹೇಳಿದರು. ಒಮ್ಮೆ ಕಾರ್ತವೀರ್ಯ ರಾವಣನನ್ನು ಅವನ ಸೆರೆಮನೆಯಲ್ಲಿ ಬಂಧಿಸಿರ್ತಾನೆ. ಮಹರ್ಷಿ ಪುಲಸ್ತ್ಯರು ಕಾರ್ತವೀರ್ಯನನ್ನು ರಾವಣನನ್ನು ಬಿಡುಗಡೆ ಮಾಡೋ ಹಾಗೆ ಕೇಳ್ಕೊಳ್ತಾರಂತೆ. ಈ ಘಟನೆಯನ್ನು ಪ್ರಾರಂಭಿಸ್ತಿದ್ದ ಹಾಗೆ ನಾರದರು ಕೇಳ್ತಾರೆ. ಮಹರ್ಷಿ ಪುಲಸ್ತ್ಯರನ್ನು ಪ್ರಶ್ನೆ ಮಾಡ್ತಾರೆ. ಮಹರ್ಷಿಗಳೇ, ಇಂದ್ರನನ್ನೂ ಸೇರಿಸಿದ ಹಾಗೆ ಎಲ್ಲ ದೇವರುಗಳನ್ನು ಸೋಲಿಸಿದಂತಹ ಬಲಿಷ್ಠ ರಾಜ ಅಂದರೆ ಅದು ರಾವಣ ಮಾತ್ರ. ಅಂತಹ ರಾವಣನನ್ನು ಕಾರ್ತವೀರ್ಯ ಹೇಗೆ ವಶಪಡಿಸ್ಕೊಳ್ಳೋದಕ್ಕೆ ಸಾಧ್ಯವಾಯಿತು ಅಂತ ಬಹಳ ಆಶ್ಚರ್ಯದಿಂದ ಕೇಳ್ತಾರೆ. ಆಗ ಮಹರ್ಷಿ ಪುಲಸ್ತ್ಯರು ಹೇಳ್ತಾರೆ, ಓ ನಾರದರೆ, ಹಾಗಾದರೆ ಮೊದಲು ನೀವು ಕಾರ್ತವೀರ್ಯನ ಜನನದ ಕಥೆಯನ್ನು ಪ್ರಾರಂಭದಿಂದ ಕೇಳಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆಗ ನಿಮಗೆ ಈ ಕಾರ್ತವೀರ್ಯ ಯಾರು ಅನ್ನೋದ್ರ ಒಂದು ಅರಿವಾಗುತ್ತೆ. ಹಿಂದೆ ತ್ರೇತಾಯುಗದಲ್ಲಿ ಕಾರ್ತವೀರ್ಯ ಎಂಬ ರಾಜ ಮಹಿಷ್ಮತಿ ನಗರವನ್ನು ಆಳ್ವಿಕೆ ಮಾಡ್ತಾ ಇದ್ದ. ರಾಜನಿಗೆ 100 ಜನ ಹೆಂಡತಿಯರಿದ್ದರು. ಆದರೆ ಅವರಲ್ಲಿ ಯಾರೂ ಅವನಿಗೆ ರಾಜ್ಯವನ್ನು ಪಡೆಯೋದಕ್ಕೆ ಯೋಗ್ಯ ಪುತ್ರ ಸಂತಾನವನ್ನು ಕೊಡೋದಕ್ಕೆ ಆಗಿರಲಿಲ್ಲ. ಹತಾಶೆಯಲ್ಲಿದ್ದಂತಹ ರಾಜ ಒಮ್ಮೆ ಬ್ರಾಹ್ಮಣರನ್ನು ಕರೆದು
ಗೌರವದಿಂದ ಅವರನ್ನು ಸತ್ಕರಿಸಿ ಮಗನನ್ನು ಪಡೆಯುವಂತಹ ಆಶಯದೊಂದಿಗೆ ಸಕಲ ರೀತಿಯಾದಂತಹ ಯಜ್ಞಗಳನ್ನು ಮಾಡ್ತಾರೆ. ಆದರೆ ಅವರ ಎಲ್ಲ ಪ್ರಯತ್ನಗಳು ಸಹ ವ್ಯರ್ಥವಾದವು. ದುಃಖಿತವಾದಂತಹ ಈ ವ್ಯಕ್ತಿಗೆ ಸುಖಗಳು ರುಚಿಸೋದಿಲ್ಲ ಅನ್ನೋ ರೀತಿಯಾಗಿ ಇತ್ತು ಆತನ ಒಂದು ಪರಿಸ್ಥಿತಿ. ರಾಜನ ರಾಜ್ಯ ಉತ್ತರಾಧಿಕಾರಿ ಇಲ್ಲದೆ ದುಃಖಿತವಾಗಿ ಇರುತ್ತೆ. ಯಾವುದೇ ಒಬ್ಬ ರಾಜನಿಗೆ ಒಬ್ಬರ ಉತ್ತರಾಧಿಕಾರಿ ಇದ್ದಾಗ ಅಷ್ಟೇ ಅವನ ರಾಜ್ಯ ಸುಭಿಕ್ಷವಾಗಿ ಇರಲಿಕ್ಕೆ ಸಾಧ್ಯ. ಕೊನೆಗೆ ತಪಸ್ಸಿನ ಮೂಲಕ ಮಾತ್ರ ತಾನು ಸಿದ್ಧಿಗಳನ್ನು ಪಡೆಯಲು ಸಾಧ್ಯ ಅಂತ ಅರಿತುಕೊಂಡಂತಹ ಆ ರಾಜ ತಪಸ್ಸನ್ನು ಮಾಡೋದಕ್ಕೆ ಕಾಡಿಗೆ ಹೋಗೋದಕ್ಕೆ ನಿರ್ಧಾರ ಮಾಡ್ತಾನೆ. ಇತ್ತ ಅಷ್ಟು ಜನ ಹೆಂಡತಿಯರಿದ್ದರೂ ಸಹ ಆತನ ಜೊತೆಗೆ ಬರಲಿಕ್ಕೆ ಸಿದ್ಧಲಾಗಿದ್ದು ರಾಜ ಹರಿಶ್ಚಂದ್ರನ ಮಗಳಾದಂತಹ ಪ್ರಮದ ಮಾತ್ರ. ಆಕೆ ತನ್ನ ರಾಜ ಇದ್ದಂತಹ ಸಕಲ ವೈಭೋಗಗಳನ್ನು ಬಿಟ್ಟು ಕಾಡಿಗೆ ಹೋಗ್ತಾ ಇದ್ದಾನೆ. ಆತನನ್ನು ಒಬ್ಬನನ್ನೇ ಕಳಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ ತಾನೂ ಸಹ ಎಲ್ಲ ವೈಭೋಗಗಳನ್ನು ಬಿಟ್ಟು ತನ್ನ ಗಂಡನೊಂದಿಗೆ ಗಂಧಮಾದನ ಪರ್ವತಕ್ಕೆ ಹೋಗ್ತಾಳೆ. ಅಲ್ಲಿ ಅವರು ಸಾಕಷ್ಟು ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾರೆ. ಆದರೆ ಅವರಿಗೆ ಸಿದ್ಧಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗಲೇ ಇಲ್ಲ. ಆ ಕಾಲಕ್ರಮೇಣ ಆ ತಪಸ್ಸಿನ ತೀವ್ರತೆಯಿಂದಾಗಿ ರಾಜನ ದೇಹ ಕೇವಲ ಅಸ್ಥಿಪಂಜರವಾಗ್ತಾ ಬರುತ್ತೆ. ಆತನ ಒಂದು ಪರಿಸ್ಥಿತಿಯನ್ನು ನೋಡಿ ಭಕ್ತಿಯಿಂದ ತುಂಬಿದಂತಹ ಪ್ರಮದ ಪೂಜ್ಯ ಸತಿಯಾದಂತಹ ಅನಸೂಯ ದೇವಿಯನ್ನು ಕೇಳ್ತಾಳಂತೆ. ನನ್ನ ಪತಿ ಸಾಕಷ್ಟು ವರ್ಷಗಳಿಂದ ತಪಸ್ಸನ್ನು ಮಾಡ್ತಾನೇ ಇದ್ದಾರೆ, ಆದರೂ ಸಹ ಭಗವಂತ ತೃಪ್ತನಾಗಿಲ್ಲ. ಅದಕ್ಕಾಗಿ ನಾನು ನನ್ನ ಮಗನನ್ನು ಹೆರಲು ಸಾಧ್ಯವೇ ಆಗಿಲ್ಲ. ಇದಕ್ಕೆ ಏನು ಕಾರಣ ಇರಬಹುದು? ಪ್ರಮದಳ ಪ್ರಶ್ನೆಯನ್ನು ಕೇಳಿದಂಥ ಅನಸೂಯ ದೇವಿ ಪ್ರತಿ 3 ವರ್ಷಗಳಿಗೊಮ್ಮೆ ಬರುವಂತಹ ಅಧಿಕ ಮಾಸ ಅಂದರೆ ಪುರುಷೋತ್ತಮ ಮಾಸ, ಆ ಮಾಸದಲ್ಲಿಯೂ ಸಹ 2 ಏಕಾದಶಿಗಳಿವೆ. ಶುಕ್ಲ ಪಕ್ಷದ ಏಕಾದಶಿಯನ್ನು ಪದ್ಮಿನಿ ಏಕಾದಶಿ ಅಂತ ಕರೆದ್ರೆ, ಕೃಷ್ಣ ಪಕ್ಷದ ಏಕಾದಶಿಯನ್ನು ಪರಮ ಏಕಾದಶಿ ಅಂತ ಕರೆಯಲಾಗುತ್ತೆ. ಆ ಏಕಾದಶಿಯನ್ನು ಆಚರಿಸು. ಆ ದಿವಸ ಉಪವಾಸವನ್ನು ಆಚರಿಸಿ ರಾತ್ರಿಯೆಲ್ಲ ಎಚ್ಚರವಾಗಿದ್ದು ಭಗವಂತನ ಒಂದು ಧ್ಯಾನವನ್ನು ಮಾಡೋದ್ರಿಂದ ನಿಮಗೆ ದೇವರು ಖಂಡಿತವಾಗಿಯೂ ಪುತ್ರ ಸಂತಾನವನ್ನು ನೀಡ್ತಾನೆ ಅಂತ ಹೇಳ್ತಾರೆ. ಅನಸೂಯಾದೇವಿ ಹೇಳಿದಂತಹ ರೀತಿಯಲ್ಲೇ ರಾಣಿ ಪ್ರಮದ ಏಕಾದಶಿ ಉಪವಾಸವನ್ನು ಆಚರಿಸಿ ರಾತ್ರಿಯೆಲ್ಲ ಎಚ್ಚರವಾಗಿದ್ದು ಭಗವಂತನನ್ನು ಆರಾಧಿಸ್ತಾಳೆ. ವಿಷ್ಣು ಆಕೆಯ ಭಕ್ತಿಗೆ ಪ್ರಸನ್ನನಾಗಿ ಆಕೆಗೆ ಒಂದು ವರವನ್ನು ನೀಡೋದಕ್ಕೆ ಬಯಸಿ ರಾಣಿ ಪ್ರಮದಾಳಿಗೆ ಕೇಳ್ತಾರೆ. ಆಕೆ ದೇವರೇ ದಯಮಾಡಿ ನನ್ನ ಪತಿಗೆ ಆ ವರವನ್ನು ನೀಡಿ ಅಂತ ಹೇಳ್ತಾಳೆ. ರಾಣಿ ಪ್ರಮದಾಳ ಮಾತುಗಳನ್ನು ಕೇಳಿದಂತಹ ವಿಷ್ಣು, ಓ ರಾಣಿ ಪ್ರಮದ, ಅಧಿಕ ಮಾಸ ನನಗೆ ಅತ್ಯಂತ ಪ್ರಿಯವಾದದ್ದು, ಮತ್ತು ಈ ಮಾಸದ ಏಕಾದಶಿ ಇನ್ನೂ ಪ್ರಿಯವಾದದ್ದು. ನೀನು ಈ ಏಕಾದಶಿ ಉಪವಾಸವನ್ನು ಆಚರಿಸಿ ರಾತ್ರಿ ಇಡೀ ಎಚ್ಚರವಾಗಿದ್ದು ಏಕಾದಶಿಯ ಎಲ್ಲ ಅನುಷ್ಠಾನಗಳನ್ನು ಮಾಡಿದ್ದೀಯ. ಆದ್ದರಿಂದ ನಾನು ಬಹಳ ಸಂತೋಷವಾಗಿದ್ದೇನೆ. ಈ ರೀತಿಯಾಗಿ ಹೇಳ್ತಾ ವಿಷ್ಣು ರಾಜನ ಕಡೆಗೆ ತಿರುಗಿ ನೋಡ್ತಾನಂತೆ. ಆತ ಕೃಶದೇಹವನ್ನು ಹೊಂದಿದ್ದನ್ನು ನೋಡಿ, ಓ ರಾಜ, ನೀನು ಬಯಸುವಂತಹ ಯಾವುದೇ ಒಂದು ವರವನ್ನು ಕೇಳು, ನಿನ್ನ ಹೆಂಡತಿ ಆಚರಿಸಿದಂತಹ ಏಕಾದಶಿಯಿಂದ ನಾನು ಪ್ರಸನ್ನನಾಗಿದ್ದೇನೆ ಅಂತ ಹೇಳ್ತಾನೆ. ಭಗವಂತನ ದೈವಿಕ ಮಾತುಗಳನ್ನು ಕೇಳಿದಂತಹ ರಾಜ ಬಹಳ ಸಂತೋಷದಿಂದ ಕೈ ಮುಗಿತಾ, ಓ ಭಗವಂತ, ದಯಮಾಡಿ ನನಗೆ ಅತ್ಯುತ್ತಮವಾದ ಪುತ್ರ ಸಂತಾನವನ್ನು ದಯಪಾಲಿಸು. ನಿನ್ನನ್ನು ಹೊರತುಪಡಿಸಿ ದೇವರುಗಳು, ರಾಕ್ಷಸರು ಮತ್ತು ಮನುಷ್ಯರ ವಿರುದ್ಧ ಅಜೇಯನಾಗಿ ಇರುವಂತಹ ಅತ್ಯುತ್ತಮ ಮಗನನ್ನು ದಯಪಾಲಿಸು ಅಂತ ಕೇಳ್ಕೊಳ್ತಾನೆ. ಆಗ ಭಗವಂತ ರಾಜನಿಗೆ ಆತನ ಇಚ್ಛೆಯಂತೆಯೇ ವರವನ್ನು ನೀಡಿ ಅಂತರ್ಧಾನನಾಗ್ತಾನೆ. ಅದಾದ ನಂತರ ರಾಜ ಮತ್ತು ರಾಣಿ ಇಬ್ಬರು ತಮ್ಮ ರಾಜ್ಯಕ್ಕೆ ಮರಳ್ತಾರೆ. ಕಾಲಕ್ರಮೇಣ ಅವರಿಗೆ ಪುತ್ರ ಸಂತಾನವಾಗುತ್ತೆ. ಅವನಿಗೂ ಸಹ ಕಾರ್ತವೀರ್ಯಾರ್ಜುನ ಅನ್ನುವಂತಹ ಒಂದು ಹೆಸರನ್ನು ನಾಮಕರಣ ಮಾಡ್ತಾರೆ. ಮುಂದೆ ಆತ ಶ್ರೀಹರಿಯನ್ನು ಹೊರತುಪಡಿಸಿ ಎಲ್ಲರ ವಿರುದ್ಧವೂ ಅಜೇಯನಾಗಿದ್ದ. ಕಾರ್ತವೀರ್ಯ ರಾವಣನನ್ನೂ ಸಹ ಸೋಲಿಸಿದ್ದ. ಇವೆಲ್ಲವೂ ಪದ್ಮಿನಿ ಏಕಾದಶಿ ಉಪವಾಸದ ಒಂದು ಪರಿಣಾಮವಾಗಿತ್ತು. ಈ ಎಲ್ಲ ಕಥೆಯನ್ನು ಮಹರ್ಷಿ ಪುಲಸ್ತ್ಯರು ನಾರದರಿಗೆ ತಿಳಿಸಿದರು. ಈ ರೀತಿ ಈ ಕಥೆಯನ್ನು ಕೃಷ್ಣ ಧರ್ಮರಾಯನಿಗೆ ತಿಳಿಸಿದ್ದಾನೆ. ಇವೆಲ್ಲವನ್ನ ಹೇಳಿದಂತಹ ಕೃಷ್ಣ ಧರ್ಮರಾಯನಿಗೆ ಅಧಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ಉಪವಾಸ ಆಚರಣೆಯನ್ನು ಆಚರಿಸಿದವರ ಬಗ್ಗೆ ಎಲ್ಲವನ್ನ ನಾನು ನಿನಗೆ ವಿವರಿಸಿದ್ದೇನೆ. ಅಷ್ಟೇ ಅಲ್ಲದೆ ಉಪವಾಸವನ್ನು ಆಚರಿಸುವಂತಹ ವ್ಯಕ್ತಿ ವಿಷ್ಣು ಲೋಕಕ್ಕೆ ಹೋಗ್ತಾನೆ. ಯಾರೆಲ್ಲ ಏಕಾದಶಿಯ ಮಹಿಮೆಯ ಪಠಣ ಅಥವಾ ಶ್ರವಣ ಮಾಡುತ್ತಾರೋ ಅವರಿಗೆ ವರ್ಷದ ಎಲ್ಲ ಏಕಾದಶಿಯಿಂದ ಸಿಗುವ ಅಷ್ಟೂ ಪುಣ್ಯ ಈ ಅಧಿಕ ಮಾಸದ ಏಕಾದಶಿಯಿಂದ ಪ್ರಾಪ್ತಿಯಾಗತ್ತೆ ಅಂತ ಹೇಳಿದ್ದಾನೆ.
ನಾವು ಒಟ್ಟಾರೆಯಾಗಿ ನೋಡಿದಾಗ ದೇವರು ಸರ್ವವ್ಯಾಪಿ. ಆತ ನಮ್ಮ ಎಂತಹ ಆಸೆಗಳನ್ನು ಬೇಕಾದರೂ ಪೂರೈಸುವಂತಹ ಶಕ್ತಿಯನ್ನು ಹೊಂದಿದ್ದಾನೆ. ಒಬ್ಬ ವ್ಯಕ್ತಿ ಬಯಸೋದನ್ನು ಪಡೆಯೋದಕ್ಕೆ ಭಗವಂತನನ್ನು ಹೇಗೆ ಮೆಚ್ಚಿಸಬೇಕು ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೊಳ್ಬೇಕು. ನಮಗಿರುವಂತಹ ದುರಾಸೆಗಳನ್ನು ನಾವು ಬಿಟ್ಟು ಭಗವಂತನನ್ನು ಆರಾಧಿಸಿದಾಗ ಮಾತ್ರ ಭಗವಂತ ನಾವು ಕೇಳಿದೆಲ್ಲವನ್ನು ನಮಗೆ ಪೂರೈಸುವಂತಹ ಒಂದು ಅನುಗ್ರಹವನ್ನು ಮಾಡ್ತಾನೆ. ಪದ್ಮಿನಿ ಏಕಾದಶಿ ಭಗವಂತನಿಗೆ ಅತ್ಯಂತ ಒಂದು ಪ್ರಿಯವಾದಂತಹ ದಿವಸವಾಗಿದೆ. ಈ ಉಪವಾಸವನ್ನು ಆಚರಿಸೋದು ಜಪ ತಪಕ್ಕಿಂತ, ಅಂದರೆ ಜಪ ಮಾಡೋದು ತಪಸ್ಸು ಮಾಡೋದಕ್ಕಿಂತ ಅತ್ಯಂತ ಮಹತ್ವವಾದದ್ದು ಅಂತ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. 26ನೇ ತಾರೀಕು ದಶಮಿ ಒಪ್ಪತ್ತು, 27ನೇ ತಾರೀಕು ಏಕಾದಶಿ ಪೂರ್ಣ ಉಪವಾಸ, 28ನೇ ತಾರೀಕು ದ್ವಾದಶಿ ಪಾರಣೆ. ದ್ವಾದಶಿ ಪಾರಣೆಯ ಸಮಯ 28ನೇ ತಾರೀಕು ಗುರುವಾರ ಬೆಳಿಗ್ಗೆ 5:25 7:56 ಯಾರೆಲ್ಲ ಒಂದು ಬಾರಿನೂ ಏಕಾದಶಿಯನ್ನು ಮಾಡಿಲ್ಲ ಅಂತಹವರು ಈ ಅಧಿಕ ಮಾಸದ ಏಕಾದಶಿಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ. ಈ ಅಧಿಕ ಮಾಸದಲ್ಲಿ ಮಾಡುವಂತಹ ಸಕಲ ವ್ರತಗಳು, ಪೂಜೆಗಳು ಎಲ್ಲದರಿಂದ ನಮಗೆ ಅಧಿಕ ಫಲ ಪ್ರಾಪ್ತಿಯಾಗುತ್ತೆ. ಈ ಒಂದು ಏಕಾದಶಿಯಲ್ಲಿ ಉಳಿದ ಏಕಾದಶಿ ಹಾಗೆ ವಿಷ್ಣು ಸಹಸ್ರನಾಮ, ದಶಾವತಾರದ ಶ್ಲೋಕ, ನಾರಾಯಣ ಕವಚ, ಅಧಿಕ ಮಾಸ ಶ್ಲೋಕ, ಭಾಗವತ ಪುರಾಣ, ಭಗವದ್ಗೀತೆ, ರಾಮಾಯಣ ಪಾರಾಯಣ, ಹೀಗೆ ವಿಷ್ಣುವಿಗೆ ಸಂಬಂಧಿಸಿದಂತಹ ಯಾವುದೇ ನಾಮಾವಳಿಗಳು, ಪುರಾಣ ಕಥೆಗಳು ಯಾವುದನ್ನು ಬೇಕಾದರೂ ನಾವು ಪಾರಾಯಣ ಮಾಡಬಹುದು. ಮತ್ತು ಪ್ರತಿ ಬಾರಿ ಹೇಳೋ ಹಾಗೆ ಯಾರಿಗೆಲ್ಲ ನಮಗಿವೇನಕ್ಕೂ ಸಮಯ ಇಲ್ಲ, ಮಾಡೋದಕ್ಕೆ ಆಗೋದಿಲ್ಲ ಅಂಥವ್ರು ನೀವೆಲ್ಲಿರ್ತೀರೋ ಅಲ್ಲಿ ಬೆಳಗ್ಗೆಯಿಂದ ಮಾರನೇ ದಿವಸದವರೆಗೂ ಸಹ ಪೂರ್ತಿಯಾಗಿ ಎಷ್ಟು ಬಾರಿ ಸಾಧ್ಯ ಅಷ್ಟು ಬಾರಿ ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಇದನ್ನು ನಿರಂತರವಾಗಿ ಜಪಿಸ್ತಾ ಇರಿ. ಅದಕ್ಕಿಂತ ಆ ಬೀಜ ಮಂತ್ರಕ್ಕಿಂತ ಭಗವಂತ ಬೇರೆ ಏನನ್ನೂ ಕೇಳೋದಿಲ್ಲ. ಇವತ್ತಿನ ಈ ಒಂದು ವಿಷಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು.